ಜಾನ್ವಿ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತದೆ. ಹೌದು, ಹಾಗಾದ್ರೆ ಏನಾಯಿತು ಹಂಗಾರೆ ರಘುಸಿಂಹ ಏನು ಹಲ್ಲೆ ಮಾಡಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮಾತಿನ ಬರದಲ್ಲಿ ಇಲ್ಲಿ ದೊಡ್ಡ ಮಟ್ಟಿಗೆ ಘಟನೆಗಳು ನಡೆದು ಹೋಗ್ತದೆ ಅಂತ ಹೇಳ್ಬೋದು. ಹೌದು, ಮಾತಿನ ಬರದಲ್ಲಿ ನಡೆಯಬಾರದ ಘಟನೆಗಳು ಕೂಡ ಈಗ ನಡೆದು ಹೋಗ್ತದೆ. ಇದೇ ಸಂದರ್ಭದಲ್ಲಿ ಈ ಗಲಾಟೆಯ ಸಂದರ್ಭದಲ್ಲಿ ಇನ್ನೊಂದು ದೊಡ್ಡ ದುರ್ಘಟನೆ ಇಲ್ಲೊಂದು ನಡೆದೋಗಿದೆ. ಹೌದು, ಅದೇನಪ್ಪ ಅಂತಂದರೆ ಅಶ್ವಿನಿ ಮತ್ತು ಜಾನ್ವಿ ನಡುವೆ ದೊಡ್ಡ ಮಟ್ಟಿಗೆ ಗಲಾಟೆ ರಘುಸಿಂಹ ಮಾಡ್ತಾನೆ. ರೆಸಾರ್ಟಿಗೆ ಬಂದು ಮಲ್ಕೊಂಡಿದ್ದಾರೆ ಇಬ್ಬರು. ಎದ್ದು ನೀರು ಹಾಕ್ಸ್ಕ ಎದಾಳಿ ಅಂತ ಹೇಳಿ ನೀರು ಹಾಕಿದ್ದೆ ಏಕವಚನದಲ್ಲಿ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಕೊನೆಗೆ ಜಾನ್ವಿ ಬಂದ್ಬಿಟ್ಟು ಏಕವಚನದಲ್ಲಿ ಮಾತಾಡಿದ್ರೆ ನಡಿ ಆಚಿಕೆ ಅಂದ್ಬಿಡ್ತಾಳೆ. ಏಕವಚನದಲ್ಲೇ ಎಣ್ಣೆನೇ ನಡಿಗೆ ಆಚಿಕೆ ಅಂತ ಹೇಳಿ ಯಾವುದೇ ಹಿಡಿದ ನೋಡ್ಬಿಡ್ತಾನೆ ನಮ್ಮ ರಘುಸಿಂಹ ಅಂತ ಹೇಳ್ಬಿಟ್ಟು. ಕೆಳಗೆ ಬಿದ್ದಿದ್ದ ತಕ್ಷಣವೇ ಅಯ್ಯೋ ಅಮ್ಮ ನನ್ನ ಸೊಂಟ ಮುರಿದೋಯ್ತು ಅಂತ ಹೇಳಿ ಜೋರಾಗಿ ಕಿರ್ಚಾಡ್ತಾಳೆ. ಹೌದು, ಪ್ರಜ್ಞೆ ತಪ್ಪೆ ಬಿದ್ದುಬಿಟ್ಟಿರ್ತಾರೆ. ನಾಟಕನೂ ಕೂಡ ಆಡಿದ್ದಾಳಂತೆ ಜಾನ್ವಿ. ಸದ್ಯ ರಘುಸಿಂಹನ ಆರ್ಭಟಕ್ಕೆ ಎದುರಿಸೋಕ್ಕಾಗದಲೇ ನಾಟಕಗಳನ್ನ ಶುರು ಮಾಡ್ಕೊಂಡಿದ್ದಾರೆ ಇಬ್ಬರು ಅಂತಲೂ ಕೂಡ ಹೇಳಲಾಗ್ತದೆ. ಇದೇ ಕಾರಣಕ್ಕಾಗಿ ಜಾನ್ವಿ ಸ್ಥಿತಿ ಗಂಭೀರ ಅಂತಲೇ ಕೂಡ ಹೇಳ್ಬೋದು. ಹೌದು, ನನಗೆ ಕಾಲು ನೋವು ಮುರಿದೋಗಿದೆ, ಸೊಂಟ ಮುರಿದೋಗಿದೆ ಅಂತೇಳಿ ಬಿಗ್ ಬಾಸ್ ನನ್ನ ಆಸ್ಪತ್ರೆಗೆ ಸೇರಿಸ್ಬಿಡಿ, ಇಲ್ಲ ನಮ್ಮ ಮನೆಗೆ ಕಳಿಸ್ಬಿಡಿ, ಹೆಂಗೋ ಇದು ಬಿಡ್ತೀನಿ ಅಂತ ಹೇಳಿ ಈಗ ಜಾನ್ವಿ ಬಿಗ್ ಬಾಸಿಂದ ಹೊರ ಹೋಗಲು ಕೂಡ ರೆಡಿಯಾಗಿದ್ದಾಳಂತೆ. ಸದ್ಯ ನೀವೇನಂತೀರಿ ಇದ್ರ ಬಗ್ಗೆ?